ನಮಸ್ಕಾರ ನ್ಯೂಸ್ ಅಟ್ 3 PM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸೆರಗಿನ ಕೆಂಡವಾದ್ರ ಬಸನಗೌಡ ಪಾಟೀಲ್ ಯತ್ನಾಳ್. ಸತ್ಯವೋ ಸುಳ್ಳೋ ಹೇಳಿಕೆಗಳಿಂದಲೇ ಮುಜುಗರ. ವಾರ್ನಿಂಗ್ ಅಷ್ಟೇನಾ? ಅಷ್ಟೊಂದು ಪ್ರಭಾವಿನ ಯತ್ನಾಳ್ ಬೆಂಕಿ. ಯತ್ನಾಳ್ ಅಂದ್ರೆ ರಾಜ್ಯ ಬಿಜೆಪಿಗೆ ಒಂದು ರೀತಿಯಾಗಿ ಬಿಸಿ ತುಪ್ಪ ಆಗ್ಬಿಟ್ಟಿದ್ದಾರೆ. ಅತ್ಲಾಗ್ ನುಂಗಂಗೂ ಇಲ್ಲ ಉಗ್ಲಂಗೂ ಇಲ್ಲ ಅಂತ ಪರಿಸ್ಥಿತಿಯಲ್ಲಿದೆ ಬಿಜೆಪಿ. ರಾಜ್ಯದಲ್ಲಿ 2,500 ಕೋಟಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಚಲನ ಸೃಷ್ಟಿ ಮಾಡಿದೆ ಯತ್ನಾಳ್ ಅವರ ಹೇಳಿಕೆ. ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ 2,500 ಕೋಟಿ, ಮಂತ್ರಿ ಆಗ್ಬೇಕು ಅಂದ್ರೆ 100 ಕೋಟಿ ಅಂತ ಹೇಳಿದ್ರು. ಸಿಎಂ ಸ್ಥಾನಕ್ಕೆ 2,500 ಕೋಟಿ ಕೇಳಿದ್ರು ಅಂತ ಹೇಳಿದ್ರು ಯತ್ನಾಳ್. ಟೀಕೆಗಳು ವ್ಯಕ್ತವಾಗ್ತಿದ್ದಂತೆ ಯತ್ನಾಳ್ ಯೂಟರ್ನ್ ಹೊಡೆದಿದ್ದಾರೆ. ನಾನ್ ಹಾಗೆ ಹೇಳಿಲ್ಲ, ಹೇಳಿದ ಅರ್ಥನೇ ಬೇರೆ ಅಂತ ಹೇಳಿದ್ರು ಯತ್ನಾಳ್ ಅವರು. ಸಿಎಂ ಮಾಡ್ತೀವಿ ಎಂದು ಯಾರೋ ವಾಟ್ಸಪ್ ಕಾಲ್ ಮಾಡ್ತಾರೆ, ಎಷ್ಟು ಹಣ ತಂದು ಕೊಟ್ಟರೆ ಮಂತ್ರಿ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಇದೆಲ್ಲ ರೆಕಾರ್ಡ್ ಇಟ್ಟುಕೊಳ್ಳಿಕ್ಕಾಗಲ್ಲ, ರೆಕಾರ್ಡ್ ಇಟ್ಟುಕೊಂಡು ರಾಜಕೀಯ ಮಾಡಲಾಗಲ್ಲ. ನಿನ್ನೆ ಹೇಳಿಕೆಗೆ ಯತ್ನಾಳ್ ಅವರು ಇವತ್ತು ಯೂಟರ್ನ್ ಅನ್ನು ಹೊಡೆದ್ರು. ನಾನು ಹೇಳಿದ್ದೇ ಬೇರೆ ರೀತಿಯಲ್ಲಿ, ಅರ್ಥ ಆಗ್ತಾ ಇರುವಂಥದ್ದೇ ಬೇರೆ ರೀತಿಯಲ್ಲಿ, ಅರ್ಥೈಸಲಾಗ್ತಾ ಇರುವಂಥದ್ದೇ ಬೇರೆ ದಾರಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಭಾಳ ಮಂದಿ ಕಳ್ಳರು ಬರ್ತಾರೆ. ನಿಮ್ಮ ಟಿಕೆಟ್ ಕೊಡಿಸ್ತೀವಿ, ದಿಲ್ಲಿ ಕರ್ಕೊಂಡು ಹೋಗ್ತೀವಿ, ಸೋನಿಯಾ ಗಾಂಧಿಗೆ ಭೇಟಿ ಮಾಡಿಸ್ತೀವಿ, ನಡ್ಡಾ ಅವ್ರನ್ನ ಭೇಟಿ ಮಾಡಿಸ್ತೀವಿ. ನಮಗೂ ನಮ್ಮಂತರಿಗೆ ಮಾಡ್ತಾರೆ ಅವರು. ದಿಲ್ಲಿ ಒಂದಿಟ್ಟು ಬಂದಿರು ನಾನು ಬಲ್ಲಿ, ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀವಿ, 2,500 ಕೋಟಿ ರೂಪಾಯಿ ಸಜ್ಜೆ ಮಾಡಿಡ್ರಂತ. ನಾನು ಯಾವ ಮಕ್ಕಳೇ 2,500 ಕೋಟಿ ರೂಪಾಯಿ ಅಂದ್ರೆ ಏನಾರು ತಿಳ್ಕೊಂಡ್ರು ಅಂದಣ. ಅದು ಎಲ್ಲರೇ ಹೆಂಗೆ ಇಡೋದು? 2,500 ಕೋಟಿ ಏನು ಕೊಲೆಯಾಗಿ ಇಡುವ, ಗೋಡೌನ್ದಾಗ ಇಡುವ? ಹಂಗೆ ಈ ಟಿಕೆಟ್ ಕೊಡಿಸ್ತೀನಿ ನಾನು ಅಂತ ಕಂಪ್ನಿಗಳಿಗೆ ಮೋಸ, ಎಲ್ಲ ಕಡೆ ಮೋಸದ ಇವತ್ತು. ಅದನ್ನ ರಾಜಕಾರಣದಾಗ ಅಂತ ನೋಡ್ರಿ, ನಾನು ವಾಜಪೇಯಿ ಸರ್ಕಾರದಾಗ ಕೆಲಸ ಮಾಡೋ ಅದ್ವಾನಿಯವರು, ರಾಜನಾಥ್ ಸಿಂಗ್ರು, ನಮ್ಮ ಅರುಣ್ ಜೇಟ್ಲಿ ಅವರು, ನನ್ನ ಬಸನಗೌಡ ಆತು ಹೆಸರುಗೊಂಡು ಹೋದಿರುವಂಥ ವ್ಯಕ್ತಿಗಳೇ ಹೇಳ್ತಾರೆ, ನಿಮ್ಮ ಮುಖ್ಯಮಂತ್ರಿ ಮಾಡ್ಲಿಕ್ಕೆ 2,000 ಕೋಟಿ ಸಜ್ಜೆ ಮಾಡಿಡ್ರಿ, ನಾವು ಮಾಡಿಸ್ತೀವಿ ಅಂತಾರೆ. ನಡ್ಡವ್ರ ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ. ಹೌದು ಬಪ್ಪರೆ ಮಗನ ಅಂದೆ ನಾನು. ನಡ್ಡವ್ರ ಮನೆಗೆ ಕರ್ಕೊಂಡು ಹೋಗ್ತೀವಿ, ಅಮಿತ್ ಶಾ ಮನೆಗೆ ಹಿಂಗೆಲ್ಲ ನಡೀತಾವು. ಅದಕ್ಕೆ ನಾ ಪಿ ಎಫ್ ಬಾಲ್ರಿಗೆ ಮನೆಗೆ ಹೇಳಿದೆ, ಬರ್ತಾವ ಗಿರಾಕಿಗಳು, ಇನ್ನು ಎಲೆಕ್ಷನ್ ಚಾಲು. ನಾ ಏನು ಹೇಳಿದ್ದು, ರಾಮದುರ್ಗದಲ್ಲಿ ಯಾರೋ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿ ಯಾರೋ ಒಬ್ಬರು ಬರ್ತಾರೆ, ವಾಟ್ಸಪ್ ಕಾಲ್ ಮಾಡ್ತಾರೆ. ನಮಗೆ ಮೋದಿಯವ್ರು ಗುರ್ತದಾರೆ, ನಮಗೆ ಸೋನಿಯಾ ಗಾಂಧಿ ಗುರ್ತದಾರೆ, ದೇವೇಗೌಡರು ಗುರ್ತದಾರೆ ಅಂತೇಳಿ ಕೆಲವೊಂದು ವ್ಯವಸ್ಥೆ ಹಂಗೆ ಇದೆ. ಒಬ್ಬ ಯಾವನೋ ದಿಲ್ಲಿ ಒಬ್ಬ ಸಾಧು ಕೇದಾರದ ಮಹಾರಾಜ್ ಮಾತಾಡೋದು, ನನಗೆಲ್ಲರೂ ಗೊತ್ತು, ನಾವು ಇಷ್ಟು ಹಣ ತಂದು ಕೊಟ್ಟರೆ ನಾನು ನಿಮ್ಮನೆ ಶಿಫಾರಸು ಮಾಡ್ತೀನಿ, ಏನೇನೋ ನೋಡಿರಿ. ಎಲ್ಲದಕ್ಕೂ ದಾಖಲೆ ಇಡ್ಲಿಕ್ಕೆ ಆಗೋದಿಲ್ಲ. ಎಲ್ಲ ರೆಕಾರ್ಡ್ ಇಟ್ಕೊಂಡು ರಾಜಕಾರಣ ಮಾಡಲಿಕ್ಕೆ ರೆಕಾರ್ಡ್ ಇಟ್ಕೊಂಡು ನೀವು ಮಾಧ್ಯಮದವ್ರು ಏನೇನೋ ಒಬ್ಬೊಬ್ಬರ ಬಗ್ಗೆ ಆಪಾದನೆ ಮಾಡ್ತೀರಿ. ಯತ್ನಾಳ್ ಹೇಳಿಕೆ ಬೆನ್ನಲ್ಲೇ ಮುಗಿಬಿದ್ದಿತ್ತು ಕಾಂಗ್ರೆಸ್. ಒಳ್ಳೆ ಅಸ್ತ್ರ ಆಗ್ಬಿಡ್ತು ಕಾಂಗ್ರೆಸ್ಗೆ ಯತ್ನಾಳ್ ಹೇಳಿಕೆ ಕೊಡ್ತಿದ್ದ ಹಾಗೆ. ಈ ಬಗ್ಗೆ ತನಿಖೆ ಆಗಬೇಕು, ಸತ್ಯ ಹೊರತರಬೇಕು ಅಂತ ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಒತ್ತಾಯವನ್ನ ಮಾಡಿದ್ರು. ನಿನ್ನೆ DK ಶಿವಕುಮಾರ್ ಅವರು ಕೂಡ ಇದನ್ನೇ ಒತ್ತಾಯ ಮಾಡಿದ್ರು. ಇದ್ರು ರಾಷ್ಟ್ರದಾದ್ಯಂತ ಡಿಬೇಟ್ ಆಗಬೇಕು ಈ ವಿಚಾರ. ಯತ್ನಾಳ್ ಅವರು ಮಾತನಾಡಿರುವಂಥದ್ದು, ಒಬ್ಬರು ಸೀನಿಯರ್ ಲೀಡರ್ ಮಾತನಾಡಿರುವಂಥದ್ದು ಅಂತ ಹೇಳ್ತಾ ಇದ್ರು. ಹಿರಿಯ ರಾಜಕಾರಣಿ ಒಬ್ರು ಆರೋಪಿಸಿದ್ದಾರೆ, ಸಿಎಂಗೆ ಬದ್ಧತೆ ಇದ್ರೆ ತನಿಖೆಗೆ ಆದೇಶ ಮಾಡಲಿ. ಹುಬ್ಬಳ್ಳಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು. $2,500 ಕೋಟಿ ಕೊಡಬೇಕು, ನಾ ಎಲ್ಲಿಂದ ತರಲಿ? ಯಾವ ಕೋಟಿನೂ ಹಿಡಿಯಲ್ಲ, ಅಷ್ಟೊಂದು ದುಡ್ಡು ಹೆಂಗ ತರಕ್ಕಾಗುತ್ತೆ? ಅದಕ್ಕೆ ನಾನು ಮುಖ್ಯಮಂತ್ರಿ ಆಗಲಿಲ್ಲ. 2,500 ಕೋಟಿ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ರು. ನನ್ನ ಅದರದೇ ಮಿಸ್ಟರ್ ಬಸನಗೌಡ ಯತ್ನಾಳ್ ಮತ್ತೆ ಯಾರು ಕೇಳಿದ್ರು ಅವ್ರನ್ನ ಕಳಿಸಿದವ್ರು ಯಾರು? ಹಿಂದೆ ಈಗ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಎಷ್ಟು ದುಡ್ಡು ಕೊಟ್ಬಿಟ್ಟು ಆಗಿದ್ದಾರೆ? ಯಡಿಯೂರಪ್ಪ ಎಷ್ಟು ದುಡ್ಡು ಕೊಟ್ಬಿಟ್ಟು ಆಗಿದ್ರು? ಈ ಮಂತ್ರಿಗಳಾಗಿದ್ದಾರಲ್ಲ ಇವರೆಲ್ಲ ದುಡ್ಡು ಎಷ್ಟೆಷ್ಟು ಕೊಟ್ಬಿಟ್ಟು ಆಗಿದ್ದಾರೆ? ಇದೊಂದು ತನಿಖೆ ಆಗ್ಬೇಕಲ್ಲ, ಸತ್ಯ ಗೊತ್ತಾಗಬೇಕಲ್ಲ. ಇವ್ರಿಗೆ ಎಲ್ಲಿಂದ ಬಂತು ಇಷ್ಟು ದುಡ್ಡು ಕೇಳಕ್ಕೆ? ಅವ್ರು ಯಾರು ಕೇಳಿದವರು? BJP ಪ್ರೆಸಿಡೆಂಟ್ ಕೇಳಿದ್ರ? ಅವ್ರು ಕಳಿಸಿದ್ರ? ಇಲ್ಲ ಪ್ರೈಮ್ ಮಿನಿಸ್ಟರ್ ಕಳಿಸಿದ್ರ? ಇಲ್ಲ ಅಮಿತ್ ಶಾ ಕಳಿಸಿದ್ರ? ಯಾರು ಕಳಿಸಿದ್ರು ಅಂತ ಗೊತ್ತಾಗಬೇಕಲ್ಲ. ಎಂಕ್ವೈರಿ ಹಾಕಿ ಸತ್ಯ ಗೊತ್ತಾಗಬೇಕು ಜನಗಳಿಗೆ. ಐ ಫೀಲ್ ದೇರ್ ಇಸ್ ಎ ಟ್ರೂತ್ ಇನ್ ಇಸ್ ಸ್ಟೇಟ್ಮೆಂಟ್ ಅಂತ ಅನ್ಕೊಂಡಿದ್ದೀನಿ ನಾನು.
ಬಿಕಾಸ್ ಈಸ್ ಎ ಸೀನಿಯರ್ ಲೀಡರ್. ಬರೀ ಬೆನಿಫಿಷಿಯರಿ ಪಾಪ ಅವ್ರನ್ನ ಮಾತ್ರ ಹಿಡಿತಾ ಇದ್ದಾರೆ. ಅಂಗಡಿ ಓಪನ್ ಆಗಿತ್ತು, ಅಂಗಡಿ ತೆಗೆದುಕೊಂಡು ಕೂಡಲೇ ಎನ್ಕ್ವೈರಿ ಆರ್ಡರ್ ಮಾಡ್ರಿ. ಒಬ್ಬ ಫಾರ್ಮರ್ ಚೀಫ್ ಮಿನಿಸ್ಟರ್ ಹೇಳ್ತಾ ಇರೋಂಥ ಮಾತಿದು. ಖಂಡಿತ ಸರ್ಕಾರ ಮುಚ್ಚಾಕ್ಬೇಕು ಅಂತಾನೆ ಈ ಕೆಲವು ರಾಜಕಾರಣಿಗಳು, ಕೆಲವು ಮಂತ್ರಿಗಳು, ಶಾಸಕರ ಹೆಸರನ್ನ ಈಚೆ ತೆಗಿತಾ ಇಲ್ಲ. ಫಸ್ಟ್ ಯಾವುದೇ ಆಗಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಯಾವುದೇ ಸರ್ಕಾರ ಇರಲಿ, ನಮ್ಮ ಇದ್ರ ಕೊಲ್ಯೂಷನ್ ಗೌರ್ಮೆಂಟ್ ಇರಲಿ, ಫಸ್ಟ್ ಆರ್ಡರ್ ಎನ್ಕ್ವೈರಿ ಫಸ್ಟ್ ಮಾಡಿ. ಅದನ್ನೇ ಹೇಳ್ತಾ ಇರೋದು ನಾನು. ನಾವು ಮಾಡಿದ್ರು ಮಾಡಿ. ರಾಜ್ಯ ಬಿಜೆಪಿ ಸರ್ಕಾರ ಶಾಸಕರೊಬ್ಬರು ಮುಖ್ಯಮಂತ್ರಿಯ ಸ್ಥಾನವನ್ನು ಇವತ್ತು ಏಲಂ ಇಡುವಂತ ಪರಿಸ್ಥಿತಿ ಮಾಡಿದ್ದಾರೆ. ಬಿಜೆಪಿ ಮುಖಾಂತರ ಹರಾಜಿಗಿಡುವಂತಹ ಪರಿಸ್ಥಿತಿ ನಮಗೆ ದರವನ್ನು ಪ್ರಕಟಿಸಿದ್ದಾರೆ. ಇಡೀ ಕನ್ನಡ ಜನತೆಗೆ ಮಾಡಿದ ದೊಡ್ಡ ಮಟ್ಟ ಅವಮಾನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. PSI ನೇಮಕಾತಿಯಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ ಶಾಸಕರು, ನಾಯಕರು, ಪ್ರಿಯಾಂಕ್ ಖರ್ಗೆ ಅವರು ಪಬ್ಲಿಕ್ ಡೊಮೇನ್ ಇಲ್ಲದ ವಿಚಾರಣೆ ಹೇಳಿದಾಗ, ಪಬ್ಲಿಕ್ ಮಾಹಿತಿಯನ್ನೇ ಅವರು ಹೇಳಿದಾಗ ಅವ್ರಿಗೆ ನೋಟಿಸ್ ಜಾರಿ ಮಾಡ್ತಾರೆ, ಮೂರು ನೋಟಿಸ್. ಈಗ ಮುಖ್ಯಮಂತ್ರಿಯ ಸ್ಥಾನವನ್ನು ಇವತ್ತು ಅದರ ರೇಟನ್ನು ಇವತ್ತು 10 ಪ್ರಕಟಿಸಿದಾಗ ಇವರಿಗೆ ಯಾವ ನೋಟಿಸ್ ಮತ್ತು ಯಾವ ತನಿಖೆ ಇವತ್ತು ಸರ್ಕಾರ ಮಾಡ್ತದೆ, ಬಿಜೆಪಿ ಮಾಡ್ತದೆ. ಇವರ ವೈಫಲ್ಯತೆಯನ್ನು ಮರೆಮಾಚಲು ಈ ರೀತಿಯ ಕರ್ನಾಟಕದ ಜನತೆಗೆ ಇನ್ನು ಯತ್ನಾಳ್ ಹೇಳಿಕೆಗಳಿಂದ ಬಿಜೆಪಿಗೆ ಇರಿಸು ಮುರುಸು ಆಗ್ತಾ ಇದೆ. ಪದೇ ಪದೇ ವಿವಾದಾತ್ಮಕ ಹೇಳಿಕೆಯನ್ನ ನೀಡ್ತಾನೆ ಹೋಗ್ತಾ ಇದ್ದಾರೆ ಯತ್ನಾಳ್ ಅವರು. ಯಡಿಯೂರಪ್ಪನವರು CM ಆದಾಗಿನಿಂದಲೂ ಕೂಡ ಕಂಟಿನ್ಯೂ ಆಗಿದೆ, ಅದು ಯಾವಾಗಲೂ ಸ್ಟಾಪೇ ಆಗಿಲ್ಲ. ಯಡಿಯೂರಪ್ಪನವ್ರು ಚೇಂಜ್ ಆದ್ಮೇಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಹೈಕಮಾಂಡ್ ಕ್ರಮ ಕೈಗೊಳ್ಳುತ್ತೆ ಅಂತ ಜಾರಿಕೊಳ್ತಾನೆ ಇದ್ದಾರೆ ನಾಯಕರು. ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷರಿದಾರಲ್ಲ, ಅವರಂತೂ ಏನಕ್ಕಿದಾರಪ್ಪ. ಯಾಕೆಂದ್ರೆ ಇದುವರೆಗೂ ವಿಶ್ವನಾಥ್ ಅವರಾಗಿರ್ಬೋದು, ಯತ್ನಾಳ್ ಆಗಿರ್ಬೋದು, ಸಾಕಷ್ಟು ಬಾರಿ ಇದೇ ರೀತಿಯಾಗಿ ಅಶಿಸ್ತನ ಹೇಳಿಕೆ ಕೊಟ್ಟೇ ಇದ್ದಾರೆ. ಸುಮ್ಮನೆ ಒಂದು ನೋಟಿಸ್ ಕೊಡ್ತಾರೆ, ಮತ್ತೆ ಸೈಲೆಂಟು, ಅಷ್ಟೇ, ಮುಗ್ದೋಯ್ತಲ್ಲಿ ಕತೆ. ಕೇಂದ್ರ ಶಿಸ್ತು ಸಮಿತಿ ಅವರಿಂದ ವಿವರಣೆ ಕೇಳ್ತಾರೆ, ಅವರ ವಿವರಣೆ ಬಳಿಕ ಏನ್ ಕ್ರಮ ಅಂತ ನಿರ್ಧರಿಸ್ತಾರೆ ಅಂತ ತುಮಕೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿಕೆ ಕೊಟ್ಟರು. ಹಿಂಗ್ ನೋಡೋದಾದ್ರೆ ಆಕ್ಚುಲಿ ಕಾಂಗ್ರೆಸ್ ಪಕ್ಷನೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಬೆಟರ್ ಅಂತ ಕಾಣಿಸುತ್ತೆ. ಯಾವಾಗ ಜಮೀರ್ ಅಹಮದ್ ಖಾನ್ ಅವರು ಕೆಲವೊಂದು ಬಾರಿ ಪಕ್ಷಕ್ಕೆ ಮುಜುಗರ ತರುವಂತ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ನೋಟಿಸ್ ಕೊಟ್ಟಿದ್ರು, ಕರೆಸಿದ್ರು, ಮಾತನಾಡಿದ್ರು. ಆದ್ರೆ ಬಿಜೆಪಿಲಿ ಅದು ಯಾವುದೂ ಇಲ್ಲ. ಅವರು ಏನೇನೋ ಹೇಳಿಕೆ ಕೊಟ್ಬಿಟ್ಟವ್ರೆ. ಯತ್ನಾಳ್ ಯಾವ ಭಾವನೆಯಿಂದ ಹೇಳಿದ್ದಾರೆ ಗೊತ್ತಿಲ್ಲ. ಇವತ್ತು ಅವರ ವಿವರಣೆಯನ್ನು ಕೇಳ್ತೇನೆ. ಎರಡನೇದು, ಈಗಾಗಲೇ ನಮ್ಮ ರಾಜ್ಯದ ಶಿಸ್ತು ಸಮಿತಿಯಿಂದ ಇಡೀ ಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು, ವರದಿಯನ್ನು ಕೇಂದ್ರದ ಶಿಸ್ತು ಸಮಿತಿಗೆ ಕಳಿಸಿದ್ದೇವೆ. ನಮ್ಮ ಪರಿಪೂರ್ಣವಾಗಿ ಅವರಲ್ಲಿ ವಿವರಣೆಯನ್ನು ಕೇಳ್ಕೊಂಡು ಮುಂದಿನ ತೀರ್ಮಾನ. ಭಾರತೀಯ ಜನತಾ ಪಾರ್ಟಿಯಲ್ಲಿ ದೊಡ್ಡವರು ಸಣ್ಣವರು ಪ್ರಶ್ನೆ ಇಲ್ಲ, ಇಲ್ಲಿ ನಾಯಕತ್ವ ಅನ್ನುವಂಥದ್ದು ಇಲ್ಲ, ಎಲ್ಲ ಕಾರ್ಯಕರ್ತರ ಆಧಾರಿತವಾಗಿರ್ತಕ್ಕಂಥದ್ದು. ಎರಡನೇದು, ನಮ್ಮಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಸಾಂವಿಧಾನಿಕವಾಗಿರ್ತಕ್ಕಂಥ ಇತಿಮಿತಿ ಒಳಗೆ ಇರ್ತಕ್ಕಂಥದ್ದು. 2 ಬಾರಿ ಈಗಾಗಲೇ ಅವರಿಗೆ ನೋಟಿಸಿನ ವಿವರಣೆಯನ್ನು ಕೇಳಿದ್ದೇವೆ. ಹಿಂದಿನ ಘಟನೆಗಳು ನಡೆದಾಗ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಬಾರಿ ಅವರ ಆರೋಪಗಳಿಂದ ಅವ್ರು ಹೇಳಿರ್ತಕ್ಕಂಥ ಮಾತುಗಳೇನಿದೆ ಇದೆಲ್ಲವನ್ನು ನಾವು ಕೇಂದ್ರದ ಸಮಿತಿಗೆ ಕಳಿಸ್ಕೊಟ್ಟಿದ್ದೆ. ಕೇಂದ್ರ ಸಮಿತಿ ಅದರ ಪೂರ್ಣ ವಿವರಣೆ ತಗೊಳ್ತೇವೆ ಮತ್ತು ಅವರು ಹಿಂದೆ 2 ಸಾರಿ ಕೊಟ್ಟಾಗಲೂ ಅದಕ್ಕೆ ಅವರಿಂದಾಗಿರ್ತಕ್ಕಂಥ ಏನು ಸಮಸ್ಯೆಗಳಿದೆ ಅದೆಲ್ಲವನ್ನು ಉತ್ತರದಲ್ಲಿ ಕೊಟ್ಟಿದ್ದಾರೆ. ಆಗಲೇ ಸಿದ್ದರಾಮಯ್ಯನವರು ಹೇಳಿದ್ದಾರೆ, DK ಶಿವಕುಮಾರ್ ಅವರು ಹೇಳಿದ್ದಾರೆ, ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಬೇರೆ ಬೇರೆ ರಾಜಕೀಯ ಮುಖಂಡರುಗಳು ಹೇಳಿದ್ದಾರೆ. ನಾಗಲೇ ಹೇಳಿದಾಗೆ ರಾಜ್ಯದ ಮತ್ತು ರಾಷ್ಟ್ರೀಯ ನಾಯಕರು ಎಲ್ಲವೂ ಕೂಡ ಗಮನಿಸಿದ್ದಾರೆ. ಅವರು ಸರಿಯಾದಂಥ ನಿರ್ಧಾರ ಅವ್ರು ಕೈಗೊಳ್ತಾರೆ. ಯಾಕೆ ಯತ್ನಾಳ್ ಅವರು ಇಷ್ಟೆಲ್ಲ ಹೇಳಿಕೆಗಳನ್ನ ಕೊಟ್ಟರು ಕೂಡ, ಮುಜುಗರವನ್ನ ತರ್ತಾ ಇದ್ರು ಕೂಡ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಔಟ್ಪುಟ್ ಹೆಡ್ ಆಗಿರುವಂತ ಮಧು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಮಧು, ತಾವು ದೇಶದಲ್ಲಿ ಅತ್ಯಂತ ಶಿಸ್ತಿನ ಪಕ್ಷ ಅಂತ ತಮ್ಮ ಬೆನ್ನನ್ನ ತಾವೇ ತಡ್ಕೊಳ್ಳುವಂತ ಬಿಜೆಪಿ ನಾಯಕರಿಗೆ ಯತ್ನಾಳ್ ಅವರು ಬಿಸಿ ತುಪ್ಪ ಆಗ್ಬಿಟ್ಟಿದ್ದಾರೆ. ಅತ್ಲಾಗ ನುಂಗಂಗೂ ಇಲ್ಲ, ಉಗಿಯಂಗೂ ಇಲ್ಲ ಅಂತ ಪರಿಸ್ಥಿತಿ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗಿನಿಂದಲೂ ಕೂಡ ಮುಜುಗರವನ್ನ ತರ್ತಾ ಇದ್ರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ. ಇಲ್ಲಿ ಕಾಂಗ್ರೆಸ್ಗೆ ಪ್ರಮುಖವಾಗಿ ಅಸ್ತ್ರ ಆಗ್ತಾ ಇದ್ದಾರೆ ಯತ್ನಾಳ್ ಅವರು. ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅಂತ? ಯಾಕೆಂದ್ರೆ ಪಂಚಮಸಾಲಿ ಓಟ್ಗಳು ಕೈತಪ್ಪಿ ಹೋಗ್ಬಿಡುತ್ತೆ ಅಂತನಾ ಅಥವಾ ಬೇರೆ ಇನ್ನೇನಾದ್ರೂ ರೀಸನ್ ಇದೆಯಾ ಇದರಲ್ಲಿ?
ಪೃಥ್ವಿ ಬೆಂಕಿಗೆ ಏನು ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನುವಂಥ ಒಂದು ಮಾತಿದೆ. ಅದೇ ಮಾತನ್ನ ಇಲ್ಲಿ ಯತ್ನಾಳ್ ಅವ್ರಿಗೆ ಏನು ಉಲ್ಲೇಖ ಮಾಡೋದಾದ್ರೆ ಅಥವಾ ಹೋಲಿಕೆ ಮಾಡೋದಾದ್ರೆ ಯತ್ನಾಳ್ ಅವರ ಬಾಯಿಗೆ ಬೀಗ ಹಾಕೋರು ಯಾರು ಅನ್ನುವಂಥ ಒಂದು ಪ್ರಶ್ನೆ ಇದ್ದಿದೆ. ಯಾಕೆ ಈ ಒಂದು ಪ್ರಶ್ನೆ ಅತಿ ದೊಡ್ಡದಾಗಿ ಬಿಜೆಪಿಯೊಳಗೆ ಕಾಡ್ತಾ ಇದೆ ಮತ್ತು ಬಿಜೆಪಿಯ ಹೊರತಾಗಿಯೂ ಕೂಡ ಸಾಮಾನ್ಯ ಜನರಲ್ಲೂ ಕೂಡ ಈ ಒಂದು ಪ್ರಶ್ನೆ ಯಾಕೆ ಅತಿ ದೊಡ್ಡದಾಗಿ ಕಾಡ್ತಾ ಇದೆ ಅಂದ್ರೆ, ಸತತವಾಗಿ ಕಳೆದ 2 ವರ್ಷಗಳಿಂದ ಏನು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು ಆವಾಗಿಂದಲೂ ಕೂಡ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಂತಹ ಏನು BS ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಆಪ್ತವರ್ಗ ಮತ್ತು ಅವರ ಪುತ್ರ ಹೀಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಹುತೇಕ ಸಂದರ್ಭಗಳಲ್ಲಿ ಟೀಕೆಗಳನ್ನು ಮಾಡ್ತಾನೆ ಬಂದರು ಯತ್ನಾಳ್ ಅವರು. ಆ ಒಂದು ಹಂತದಲ್ಲಿ ಬಹುಶಃ ಯಾರೋ ಹೈಕಮಾಂಡ್ ನಲ್ಲಿರುವಂತಹ ನಾಯಕರುಗಳು, ದಿಲ್ಲಿಯ ಕೆಲವು ಕಾಣದ ಕೈಗಳು ಯತ್ನಾಳ್ ಅವರನ್ನು ವಕ್ತಾರರಾಗಿ ಬಳಸ್ಕೊಳ್ತಾ ಇದೆಯಾ ಅನ್ನುವಂಥ ಒಂದು ವಿಶ್ಲೇಷಣೆಗಳು ನಡೆದವು. ಅದು ಅಲ್ಲಿಗೆ ನಿಲ್ತು. ಓಕೆ, ಅದಾದ ನಂತರ ಬೊಮ್ಮಾಯಿ ಅವರು ಅಧಿಕಾರಕ್ಕೆ ಬಂದರು. ಬೊಮ್ಮಾಯಿ ಅವರ ಪರವಾಗಿ ಹಲವಾರು ವೇದಿಕೆಗಳಲ್ಲಿ ಮತ್ತು ಮಾಧ್ಯಮಗಳ ಮುಂದೆ ಹೇಳಿಕೆಗಳನ್ನು ಕೊಡ್ತಾ ಹೋದ್ರು. ಮತ್ತೊಂದು ಕಡೆ ಹಿಂದೂ ಮುಸ್ಲಿಂ ವಿಚಾರ ಅಂತ ಬಂದಾಗ ಅವ್ರದೇ ಆದಂಥ ಒಂದಷ್ಟು ನಿಲುವುಗಳನ್ನು ಪ್ರಕಟಿಸ್ತಾ ಹೋದ್ರು, ಅದು ಬೇರೆ. ಆದರೆ ಪಕ್ಷದ ವಿಚಾರಗಳು ಅಂತ ಬಂದಾಗ ಈ ರೀತಿ ಓಪನ್ ಸ್ಟೇಟ್ಮೆಂಟ್ ಕೊಡುವಂತಹ ಸಂಪ್ರದಾಯ ಮುಂದುವರೆದಿದ್ದು ಯಡಿಯೂರಪ್ಪ ಅವರು ಇಳಿದ ನಂತರವೂ ಕೂಡ ಏನು ಯತ್ನಾಳ್ ಅವರಲ್ಲಿ ಮಾತ್ರ. ಏನು CP ಯೋಗೇಶ್ವರ್ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಮತ್ತು ಬೇರೆ ಬೇರೆ ನಾಯಕರುಗಳು, ವಿಶ್ವನಾಥ್ ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಆದರೆ ಒಂದು ಹಂತದಲ್ಲಿ ಯಡಿಯೂರಪ್ಪನವರಿಂದ ಬ್ಯಾಟನ್ ಪಾಸ್ ಆದ ನಂತರ, ಏನು ಗದ್ದುಗೆ ಬದಲಾದ ನಂತರ ಯಾರು ಕೂಡ ಮಾತಾಡಲಿಲ್ಲ. ಆದರೆ ಈ ಹಂತದಲ್ಲೂ ಕೂಡ ಇದೆಲ್ಲ ಆಗಿ ಕಳೆದ 6-8 ತಿಂಗಳ ನಂತರವೂ ಕೂಡ ಈ ಒಂದು ಸಂಪ್ರದಾಯವನ್ನು ಮುಂದುವರ್ಸ್ಕೊಂಡು ಬಂದಿರುವಂಥದ್ದು ಅಂದ್ರೆ ಯತ್ನಾಳ್ ಮಾತ್ರ. ಯತ್ನಾಳ್ಗೆ ಈ ಶಕ್ತಿ ಎಲ್ಲಿಂದ ಬಂತು? ಯಾರು ಬೆನ್ನೆಲುಬಾಗಿ ನಿಂತಿದ್ದಾರೆ? ಅಥವಾ ಇವರ ಬೆನ್ನ ಹಿಂದೆ ಯಾರಾದರೂ ಅತಿ ದೊಡ್ಡ ಬಿಗ್ ಲೀಡರ್ ಅಂತ ಯಾರಾದರೂ ಇದ್ದಾರಾ? ಯಾಕೆ ಈ ರೀತಿ ಪ್ರಶ್ನೆಗಳು ಕಾಡ್ತಾ ಇವೆ ಅಂದ್ರೆ, ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು ಹೇಳ್ತಾರೆ, ಅವರು ಯಾಕೆ ನಮ್ಮ ಪಕ್ಷಕ್ಕೆ ಸೀಮಿತವಾಗಿ ನೋಡ್ತೀರಾ ಈ ಒಂದು ಹೇಳಿಕೆಯನ್ನ? ಅವರು ಆಮೂಲಾಗ್ರವಾಗಿ ರಾಜಕೀಯ ವ್ಯವಸ್ಥೆಯನ್ನು ಗಮನದಲ್ಲಿಟ್ಕೊಂಡು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಇದು ನಮ್ಮ ಪಕ್ಷಕ್ಕೆ, ನಮ್ಮ ನಾಯಕರಿಗೆ ಯಾಕೆ ಸೀಮಿತವಾಗಿ ನೋಡ್ತೀರಾ ಅನ್ನುವಂಥ ಒಂದು ಜಾಣತನ ಅಂದ್ಕೊಂಡಿರುವಂಥ ಉತ್ತರವನ್ನು ಕೊಡ್ತಾ ಇದ್ದಾರೆ ಮಾಧ್ಯಮಗಳಿಗೆ. ಆದರೆ ಆ ಒಂದು ಹೇಳಿಕೆಯಲ್ಲೇ ಪಕ್ಷದ ಒಂದು ಶಿಸ್ತು ಕ್ರಮದ ವಿಚಾರ ಏನಿದೆ ಅದು ಎಕ್ಸ್ಪೋಸ್ ಆಗ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ಗೆ ಮೊದಲೇ ಏನು ಹಗರಣಗಳ ಆರೋಪಗಳು, ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಹಗರಣಗಳ ಆರೋಪಗಳು ಸುತ್ತಿಕೊಂಡಿರುವಂತಹ ಸಂದರ್ಭದಲ್ಲಿ ಒಬ್ಬರಾದ ಮೇಲೆ ಒಬ್ಬರು ಸಚಿವರ ಮೇಲೆ ಕಾಂಗ್ರೆಸ್ JDS ಸೇರಿ ಪ್ರತಿಪಕ್ಷಗಳು ಮುಗಿಬಿಡ್ತಾ ಇದೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಭ್ರಷ್ಟಾಚಾರ ಅನ್ನುವಂಥದ್ದನ್ನು ಅತಿ ದೊಡ್ಡ ಅಸ್ತ್ರವಾಗಿ ಏನು ಮಾಡಿಕೊಂಡು ಒಬ್ಬರಾದ ಮೇಲೆ ಒಬ್ಬರು ಸಚಿವರನ್ನ ಕಾಡೋಕೆ ಶುರು ಮಾಡಿರುವಂತ ಈ ಹೊತ್ತಲ್ಲಿ ಅದೇ ಭ್ರಷ್ಟಾಚಾರಕ್ಕೆ ಪೂರಕವಾಗಿ ಏನು ಹೊಂದಾಣಿಕೆ ಆಗುವಂತ ಅಥವಾ ಏನು ಸಪ್ಲಿಮೆಂಟ್ ಆಗುವಂತ ಹೇಳಿಕೆಗಳನ್ನು ಕೊಡೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ಪಕ್ಷದ ಮಟ್ಟಿಗೆ ಅತಿ ದೊಡ್ಡ ಡ್ಯಾಮೇಜ್. ಒಂದು ಪ್ರಶ್ನೆ ಅಂದ್ರೆ, ಓಕೆ, ಈ ಹಿಂದೆ ಯಡಿಯೂರಪ್ಪನವರು ಇದ್ದಂತ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ರು, ಇವರ ಹಿಂದೆ ಯಾರೋ ಇತ್ಕೊಂಡು ಈ ರೀತಿಯಾಗಿ ಯತ್ನಾಳ್ ಅವರ ಮುಖಾಂತರ ಮಾತನಾಡ್ತಾ ಇದ್ದಾರೆ ಅನ್ನುವಂತ ಅನುಮಾನಗಳು ಆ ಸಂದರ್ಭದಲ್ಲಿ ಸಹಜವಾಗಿ ಬರ್ತಾ ಇದ್ವು. ಆದ್ರೆ ಈಗ ಮಾತನಾಡಿರುವಂತ ಮಾತಿದೆಯಲ್ಲ, 2,500 ಕೋಟಿ 100 ಕೋಟಿ ಅನ್ನುವಂತ ಮಾತುಗಳು, ಇದು ಪಕ್ಷವನ್ನ ಅಂದ್ರೆ ರಾಜ್ಯ ಬಿಜೆಪಿ ಘಟಕವನ್ನ ಮೀರಿ ಮಾತನಾಡಿರುವಂತ ಮಾತುಗಳು. ಸಹಜವಾಗಿ ಹೈಕಮಾಂಡ್ ನತ್ತ ಬೊಟ್ಟು ಮಾಡಿ ತೋರಿಸುವಂತಾಗುತ್ತೆ. ಅಕಸ್ಮಾತ್ ಹೈಕಮಾಂಡ್ ಸೈಲೆಂಟ್ ಆಗಿದ್ದೇ ಆದಲ್ಲಿ ಈ ವಿಚಾರದಲ್ಲಿ ಒಪ್ಕೊಂಡಂತಾಗ್ಬಿಡುತ್ತೆ ಬಿಜೆಪಿಯ ಹೈಕಮಾಂಡ್, ಹೌದು ಅನ್ನೋ ರೀತಿಯಲ್ಲಿ. ಈಗ ಖಂಡಿತ ಪೃಥ್ವಿ, ಏನಂತಂದ್ರೆ ಇಲ್ಲಿ ರಾಜ್ಯ ಘಟಕವನ್ನ ಮೀರಿ ಮಾತನಾಡಿರುವಂತದ್ದು ಅಂತ ನೀವು ಹೇಳಿದ್ರೆ ಖಂಡಿತ ಆ ಒಂದು ಅಂಶ ಇಲ್ಲಿ ಕಾಣುತ್ತೆ. ಯಾಕಂದ್ರೆ ಸಹಜವಾಗಿ ಯತ್ನಾಳ್ ಅವರಿಗೆ ಅವರ ಬಗ್ಗೆ ಒಂದು ಅತಿಯಾದ ಆತ್ಮವಿಶ್ವಾಸ ಇದೆ. ಯಾವ ಕಾರಣಕ್ಕೆ ಅಂತಂದ್ರೆ, ನಾನು ದಶಕಗಳ ಕಾಲ ರಾಜಕಾರಣದಲ್ಲಿರುವಂತಹ ಹಿರಿಯ, ನಾನು ಕೇಂದ್ರದಲ್ಲಿ ವಾಜಪೇಯಿ ಸಂಪುಟದಲ್ಲಿ ಅಂತಹ ದೊಡ್ಡ ನಾಯಕರಲ್ಲಿ ಏನು ಸಚಿವನಾಗಿದ್ದಂತಹವನು, ಇಂಥ ಒಂದು ಮಾತುಗಳಿದೆಯಲ್ಲ, ಅಥವಾ ಇಂಥ ಒಂದು ಆತ್ಮವಿಶ್ವಾಸ, ಆ ಒಂದು ಟ್ರ್ಯಾಕ್ ರೆಕಾರ್ಡ್ ಇದೆಯಲ್ಲ ಹಿಂದಿನದು, ಆ ಟ್ರ್ಯಾಕ್ ರೆಕಾರ್ಡ್ ಒಂದು ಹಂತದಲ್ಲಿ ಇವರು ಏನು ಕೇಂದ್ರ ಸಚಿವರಾಗಿದ್ದಾಗ ಈಗ ಏನಿದ್ದಾರೆ ಉಸ್ತುವಾರಿ ಅರುಣ್ ಸಿಂಗ್ ಅವರು ಅಡ್ರೆಸ್ ಅಲ್ಲೇ ಇರಲಿಲ್ಲ. ಅಂದ್ರೆ ಒಂದು ತಳಮಟ್ಟದ ಕಾರ್ಯಕರ್ತರಾಗಿ ಅಥವಾ ಒಂದು ಹಂತದ ದ್ವಿತೀಯ ಶ್ರೇಣಿಯ ನಾಯಕರಾಗಿದ್ದಂಥವರು. ಈ ಸಂದರ್ಭದಲ್ಲಿ ಯತ್ನಾಳ್ ಒಂದು ಹುದ್ದೆಯನ್ನ ಏನು ಹೋಲ್ಡ್ ಮಾಡಿದ್ದಂಥವ್ರು. ಹಾಗಾಗಿ ಅಂತಹವರ ಮುಂದೆ ರಾಜ್ಯ ಉಸ್ತುವಾರಿಯು ಕೂಡ ಚಿಕ್ಕವರಾಗಿ ಕಾಣ್ತಾರೆ ಅವರ ಕಣ್ಣಲ್ಲಿ. ಹಾಗಾಗಿ ಯತ್ನಾಳ್ಗೆಲ್ಲ ಒಂದು ಕಡೆ ಆತ್ಮವಿಶ್ವಾಸ ಇದೆ, ನಾನು ಹಿರಿಯ, ನನಗೆ ಬೇರೆ ಬೇರೆ ಬೆಂಬಲಗಳು ಇರಬಹುದು ಅನ್ನುವಂಥ ಲೆಕ್ಕಾಚಾರಗಳಲ್ಲಿ ಕಾಣುವಂತೆ ಅವರು ಮಾತಾಡ್ತಾ ಇದ್ದಾರೆ. ಆದರೆ ಇದರ ಹಿಂದೆ ಇಂಥ ಹೇಳಿಕೆಗಳನ್ನು ಕೊಟ್ಟು ಪದೇ ಪದೇ ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂತ ಸ್ಥಿತಿ ಬಂದಿದ್ರು ಕೂಡ ಈಗ ಯಾರು ಕೂಡ ಡಿಫೆಂಡ್ ಮಾಡುವಂತ ಪರಿಸ್ಥಿತಿ. ಒಬ್ಬ ರಾಜ್ಯ ನಾಯಕ ಮಧು, ಶಾಸಕರಾಗಿರುವಂತವ್ರು, ಓಕೆ, ಸಂಸದರ ಮೇಲೆ ಕ್ರಮ ಕೈಗೊಳ್ಳುವಂತ ಸಂದರ್ಭದಲ್ಲಿ ಹೈಕಮಾಂಡ್, ಅಲ್ಲಿನ ರಾಷ್ಟ್ರೀಯ ನಾಯಕರು ಚಿಂತೆ ಮಾಡ್ತಾರೆ ಅಂತ ಹೇಳ್ಬೋದು. ಒಬ್ಬ ಶಾಸಕರಾಗಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಈ ಹಿಂದೆ ಕೂಡ ಯಡಿಯೂರಪ್ಪನವರ ಬಗ್ಗೆ ಮಾತನಾಡಿದಂತ ಸಂದರ್ಭದಲ್ಲಿ, ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ಸದಾನಂದ ಗೌಡರು ಅವಾಗ ಅಧ್ಯಕ್ಷರಾಗಿದ್ರು ಅಂತ ಕಾಣಿಸುತ್ತೆ, ಡೈರೆಕ್ಟ್ ಆಗಿ ಇವ್ರ ಮೇಲೆ ಕ್ರಮ ಕೈಗೊಂಡ್ರು. ಇಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ವೀಕ್ ಆಗಿರುವಂತ ಹಿನ್ನೆಲೆಯಲ್ಲೇ ಈ ರೀತಿಯಾಗಿ ಆಟ ಆಡ್ತಾ ಇದ್ದಾರೆ ಯತ್ನಾಳ್ ಅಂತ. ಇಲ್ಲ, ಇಲ್ಲಿ ವೀಕ್ ಸ್ಟ್ರಾಂಗ್ ಅನ್ನೋ ಪ್ರಶ್ನೆಕ್ಕಿಂತ ಸಂದರ್ಭಗಳು ಬೇರೆ ಬೇರೆ ಇರ್ತವೆ. ಅವತ್ತು ಸದಾನಂದ ಗೌಡರು ರಾಜ್ಯಾಧ್ಯಕ್ಷರಾಗಿದ್ದಾಗ ಕ್ರಮ ಕೈಗೊಳ್ಳುವಂತ ಹಿನ್ನೆಲೆ ಏನಿತ್ತು, ಅವತ್ತು ಯಡಿಯೂರಪ್ಪನವರ ಕೈ ತುಂಬಾ ಅತ್ಯಂತ ಪ್ರಬಲವಾಗಿತ್ತು. ಈಗಲೂ ಕೂಡ ಯಡಿಯೂರಪ್ಪನವರ ವಿರುದ್ಧ ಹೇಳಿಕೆಗಳನ್ನು ಕೊಡುವಂತ ಈ
ಈ ಸಂದರ್ಭದಲ್ಲಿ ಎರಡನೇ ಅವಧಿಯಲ್ಲಿ ಆಗ್ಲೂ ಕೂಡ ವೈಯಕ್ತಿಕವಾಗಿ ಯಡಿಯೂರಪ್ಪನವರು ಏನು ಪ್ರಬಲವಾಗಿದ್ರು ಕೂಡ ಪಕ್ಷದ ವಿಚಾರ ಅಂತ ಬಂದಾಗ ಈಗಾಗಲೇ ಯಡಿಯೂರಪ್ಪನವರ ಮೀರಿ ಕೇಂದ್ರದಲ್ಲಿ ಏನು ದೊಡ್ಡ ಮಟ್ಟದ ಏನು ಸಿಂಡಿಕೇಟ್ ಆಗಿದೆ ಅಥವಾ ಒಂದು ಪಕ್ಷವಾಗಿ ಏನು ಬಿಜೆಪಿ ಹೊರಹೊಮ್ಮಿದೆ. ಇಲ್ಲಿ ಯಾರದೇ ಬಗ್ಗೆ ಏನು ತಮ್ಮ ಬಗ್ಗೆ ಹೇಳಿಕೆಗಳು ಬಂದರೂ ಕೂಡ ಏನು ಮಾಡದಂತ ಪರಿಸ್ಥಿತಿ ಯಡಿಯೂರಪ್ಪನವ್ರಿಗಿತ್ತು. ಅದೇ ಪರಿಸ್ಥಿತಿ ಇವಾಗ ಏನು ಯತ್ನಾಳ್ ಅವರು ಬೊಮ್ಮಾಯಿ ಅವರಿಗೆ ತಂದಂತಿದೆ. ಬೊಮ್ಮಾಯಿ ಅವರಿಗಾಗಲೇ ನಾವು ನಿನ್ನೆ ವರದಿ ಮಾಡಿದ್ವಿ, ನಮ್ಮ ರಾಜಕೀಯ ವರದಿಗಾರರು ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ರು, ನಾವು ಅದನ್ನು ಕೊಟ್ಟಿದ್ವಿ. ಏನಂತಂದ್ರೆ ಬೊಮ್ಮಾಯಿ ಅವ್ರಿಗೂ ಕೂಡ ಬೇಜಾರಾಗಿದೆ, ಆಪ್ತರ ಬಳಿ ಈ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ಈ ರೀತಿ 2,500 ಕೋಟಿಗೆ ಒಂದು ಹುದ್ದೆ ಈ ರೀತಿ ಹರಾಜಿಗಿದೆ ಅಂತ ಹೇಳುವಂತ ಒಂದು ನಿಟ್ಟಿನಲ್ಲಿ ಮಾತಾಡುವಂತಿದೆಯಲ್ಲ, ಯಾವುದೇ ಪಕ್ಷಕ್ಕಾದ್ರೂ ಅದರಲ್ಲೂ ಕೂಡ ಭ್ರಷ್ಟಾಚಾರ ಅಂದ್ರೆ ಕೆಂಡದಂತ ಕೋಪ ಇರುವಂತಹ ನಾಯಕತ್ವ ಇದೆ ಅಂತ ಏನು ಪ್ರಚಾರವನ್ನ ಮಾಡಿ ಅಥವಾ ಅದೇ ಮಾದರಿಯಲ್ಲಿ ಒಂದು ಆಡಳಿತವನ್ನ ನಡೆಸಿಕೊಂಡು ಪ್ರಚಾರವನ್ನ ಈಗಲೂ ಕೂಡ ಮುಂದುವರಿಸಿಕೊಂಡು ಹೋಗ್ತಿರುವಂತಹ ಒಂದು ಪಕ್ಷದ ಒಂದು ಅಧಿನಾಯಕನ ಒಂದು ಸೈದ್ಧಾಂತಿಕ ನಿಲುವುಗಳಿಗೆ ವಿರುದ್ಧವಾದಂತಹ ಹೇಳಿಕೆ ಇದು. ಹಾಗಾದ್ರೆ ರಾಜ್ಯ ಘಟಕದಲ್ಲಿ ಏನೇನಾಗ್ತಾ ಇದೆ? ಇಂತಹ ಒಂದು ಅತಿ ದೊಡ್ಡ ಪ್ರಶ್ನೆಗಳು ಕಾಡೋಕೆ ಶುರುವಾಗುತ್ತವೆ. ಈಗಾಗಲೇ ಆರೋಪಗಳಿರೋದ್ರಿಂದ ಅದು ಚುನಾವಣಾ ವರ್ಷದಲ್ಲಿ ಈ ರೀತಿ ಪದೇ ಪದೇ ಹೇಳಿಕೆಗಳನ್ನ ಒಬ್ಬ ವ್ಯಕ್ತಿ ಕೊಡ್ತಾನೆ ಬರ್ತಾ ಇದ್ದಾರೆ. ಅದರಲ್ಲೂ ಈ ಹಂತದಲ್ಲಿ ಈ ತುಂಬಾ ಕ್ರೂಷಿಯಲ್ ಜಂಕ್ಷನ್, ಯಾಕಂದ್ರೆ ಈ ಕಳೆದ 15 ದಿವಸಗಳಿಂದ ನಿರಂತರವಾಗಿ ಭ್ರಷ್ಟಾಚಾರದ ಆರೋಪಗಳು ಬರ್ತಾ ಇದ್ದಾವೆ. ಈ ಹಂತದಲ್ಲಿ ಅವ್ರು ಕೊಟ್ಟಿರುವಂತಹ ಹೇಳಿಕೆ, ಅವರೇನು ಆಡಳಿತ ಪಕ್ಷದಲ್ಲಿದ್ದಾರೋ ಅಥವಾ ವಿರೋಧ ಪಕ್ಷದಲ್ಲಿದ್ದಾರೋ, ಇವತ್ತು ಬದಲಾವಣೆ ಏನೋ ತಮ್ಮ ಹೇಳಿಕೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೊಂಡಿದ್ದಾರೆ. ನಾನು ಆ ರೀತಿ ಹೇಳಿಲ್ಲ, ನನಗೆ ಯಾರು ಬಂದು ಕೇಳಿಲ್ಲ, ಇದು ವಾಟ್ಸಪ್ಗಳಲ್ಲಿ ಬರುವಂತದನ್ನ ದಾಖಲೆಗಳನ್ನ ಇಟ್ಕೊಂಡು ನಾನು ಮಾತನಾಡಲಿಕ್ಕೆ ಅಥವಾ ಎಲ್ಲವನ್ನು ದಾಖಲೆಗಳನ್ನ ಪೂರೈಸಲಿಕ್ಕೆ ಆಗೋದಿಲ್ಲ, ಇದು ಹಾಗೆ ಪಾಸಿಂಗ್ ರಿಮಾರ್ಕ್ಸ್ ಅಥವಾ ಬೇರೆ ರೀತಿ ಮಾಧ್ಯಮಗಳಲ್ಲಿ ಬಿಂಬಿತ ಆಗಿದೆ ಅನ್ನುವಂತ ಒಂದು ಸಮರ್ಥನೆಯನ್ನ ಜಸ್ಟಿಫಿಕೇಶನ್ ಕೊಡುವಂತ ಪ್ರಯತ್ನವನ್ನ ಸೇಲ್ ಆಗೋಗಿದೆ, ಎಲ್ಲಾ ಜಾಬ್ಗಳು ಸೇಲ್ ಆಗೋಗಿದೆ ಅಂತ ಹೇಳೋ ಟೈಮಲ್ಲಿ ಮುಖ್ಯಮಂತ್ರಿ ಕುರ್ಚಿನೂ ಸೇಲು, ಮಂತ್ರಿ ಕುರ್ಚಿನೂ ಸೇಲು ಅನ್ನುವ ರೀತಿಯಲ್ಲಿ ಸ್ಟೇಟ್ಮೆಂಟ್ ಆಗ್ಬಿಡ್ತಿದ್ದು. ಆ ಸಮರ್ಥನೆಗೂ ಕೂಡ ಒಂದು ಅರ್ಥ ಇತ್ತು ಪೃಥ್ವಿ. ಯಾಕಂತಂದ್ರೆ ಆ ಸಮರ್ಥನೆ ಇವತ್ತು ಅಥವಾ ಆ ಜಸ್ಟಿಫಿಕೇಶನ್ ಕೊಡುವಂತ ಒಂದು ಯಾಕೆ ಕಾರಣ ಸೃಷ್ಟಿ ಆಯ್ತು ಅಂದ್ರೆ ಎಲ್ಲೋ ಒಂದು ಕಡೆ ಪಾಸ್ ಆಗಿದೆ ಮೆಸೇಜ್ ಹೈಕಮಾಂಡ್ ಇಂದ ಅಥವಾ ಹಿರಿಯ ವರಿಷ್ಠ ನಾಯಕರಿಂದ. ಆದ್ರೂ ಅದನ್ನ ಜಟ್ಟಿ ಬಿದ್ರು ಮೀಸೆಗೆ ಮಣ್ಣಾಗ್ಲಿಲ್ಲ ಅನ್ನುವಂತ ಏನು ಮಾತಿದೆ, ಆ ರೀತಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಯಾಕೆ ಇವ್ರ ವಿರುದ್ಧ ಒಂದು ಉಗ್ರವಾದ ಶಿಸ್ತು ಕ್ರಮವನ್ನ ಕೈಗೊಂಡಿಲ್ಲ ಅಥವಾ ಯಾರಿದ್ದಾರೆ ಬೆನ್ನಿಗೆ, ಇದರ ಹಿನ್ನೆಲೆ ಏನು? ಈ ರೀತಿ ಒಂದು ಪ್ರಶ್ನೆಗಳು ರಾಜ್ಯ ಬಿಜೆಪಿ ಘಟಕದಲ್ಲಿ ಅತಿ ದೊಡ್ಡದಾಗಿ ಸೃಷ್ಟಿಯಾಗಿವೆ. ಓಕೆ, ಥ್ಯಾಂಕ್ ಯು ಮಧು, ನೀವೆಲ್ಲ ಡೀಟೇಲ್ಸ್ ಗಾಗಿ. ಗಮನಿಸಿದ್ರಲ್ಲ, ನೋಡೋಣ. ಯತ್ನಾಳ್ ಅವರು ಬಿಸಿ ತುಪ್ಪ ಅಂತೂ ಆಗಿದ್ದಾರೆ ಬಿಜೆಪಿಗೆ, ಬಟ್ ಪದೇ ಮುಜುಗರ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ನಿಜಕ್ಕೂ ಕೂಡ ಬಿಜೆಪಿಯ ಹೈಕಮಾಂಡ್ ಕ್ರಮವನ್ನ ಕೈಗೊಳ್ಳುತ್ತಾ ಅಥವಾ ಇನ್ನು ಏನಾದ್ರೂ ಮಾತಾಡ್ಕೊಳ್ಳಿ, ನೋಡೋಣ. ಎಲೆಕ್ಷನ್ ವರ್ಷ ಯಾಕೆ ಬೇಕು ಅಂತ ಎದುರ್ಕೊಂಡು ಸುಮ್ಮನೆ ಇರ್ತಾರ, ನೋಡ್ಬೇಕಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. PSI ಅಕ್ರಮ ನೇಮಕಾತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿ ವಿಭಾಗದಲ್ಲಿ ಭಾರಿ ಬದಲಾವಣೆಯನ್ನ ಮಾಡಲಾಗ್ತಾ ಇದೆ. 17 ಜನರಲ್ಲಿ 12 ಜನರನ್ನ ವರ್ಗಾವಣೆಯನ್ನ ಮಾಡಿದ್ದಾರೆ ADGP. 17 ಜನರಲ್ಲಿ 12 ಜನರನ್ನ ವರ್ಗಾವಣೆ ಮಾಡಲಾಗಿದೆ. ನೇಮಕಾತಿ ವಿಭಾಗದಲ್ಲಿ ಹಿತೇಂದ್ರ ADGP ಆಗಿ ವರ್ಗಾವಣೆ ಬಳಿಕ ಈ ಬದಲಾವಣೆಯನ್ನ ಮಾಡಲಾಗ್ತಾ ಇದೆ. ನೇಮಕಾತಿ ವಿಭಾಗದಲ್ಲಿ 17 ಮಂದಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಇದರಲ್ಲಿ 12 ಜನರಿಗೆ ಬೇರೆ ಕಡೆ ವರ್ಗಾವಣೆಯನ್ನ ಮಾಡಲಾಗಿದೆ. ಕಚೇರಿ ಕರ್ತವ್ಯ ನಿರ್ವಹಣೆಗೆ 5 ಜನರನ್ನ ಉಳಿಸಿಕೊಳ್ಳಲಾಗಿದೆ. ಒಟ್ಟಾರೆ ನೇಮಕಾತಿ ವಿಭಾಗಕ್ಕೆ ಹೊಸ ಸಿಬ್ಬಂದಿಯನ್ನ ನೇಮಕ ಮಾಡಿಕೊಳ್ಳಲಾಗಿದೆ. ಕ್ಲೀನ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ತೋರಿಸುವಂತ ಯತ್ನ ಕೂಡ ಆಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬೆಂಗಳೂರಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್, ಹಾಗೆ ಕಲಬುರಗಿಯಿಂದ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಮಂಜು, ಗಮನಿಸ್ತಾ ಇದ್ವಿ 17 ಜನರಲ್ಲಿ 12 ಜನರನ್ನ ಟ್ರಾನ್ಸ್ಫರ್ ಮಾಡಲಾಗಿರುವಂತದ್ದು. ಮೇನ್ ಉದ್ದೇಶ ಅಂದ್ರೆ ಕ್ಲೀನ್ ನೇಮಕಾತಿ ವಿಭಾಗ ಅನ್ನುವ ಕಾರಣಕ್ಕೆನಾ ಅಥವಾ ಇವ್ರ ಮೇಲೂ ಏನಾದ್ರೂ ಅನುಮಾನಗಳಿತ್ತ ADGPಗೆ? ಎಸ್, ಖಂಡಿತವಾಗ್ಲೂ ಪೃಥ್ವಿ. ಯಾಕಂದ್ರೆ ಈಗಾಗಲೇ CID ಅಧಿಕಾರಿಗಳು ಈ ಒಂದು ಎಕ್ಸಾಮಿನೇಷನ್ ಅಕ್ರಮದಲ್ಲಿ ಯಾರೆಲ್ಲ ಭಾಗಿಯಾದ ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿದ್ದಾರೆ. ಇನ್ವೆಸ್ಟಿಗೇಷನ್ ಟೈಮ್ನಲ್ಲಿ ನೇಮಕಾತಿ ವಿಭಾಗದಲ್ಲಿರುವಂತಹ ಒಂದಷ್ಟು ಜನ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಇದರಲ್ಲಿ ನೇರವಾಗಿ ಪಾಲುದಾರರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಪ್ರೈಮರಿ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿರುವಂತದ್ದು. ಇದೇ ಒಂದು ಕಾರಣಕ್ಕೋಸ್ಕರನೇ ಈಗ ಏಕಾಏಕಿ 12 ಜನರನ್ನ ವರ್ಗಾವಣೆ ಮಾಡಿರುವಂತದ್ದು ಸಾಕಷ್ಟು ರೀತಿಯಂತ ಒಂದು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿರುವಂತದ್ದು. ಯಾಕಂದ್ರೆ ನೇಮಕಾತಿ ವಿಭಾಗದಲ್ಲಿ ಈಗಾಗಲೇ ಈ ಒಂದು ಅಕ್ರಮ ಬಯಲಿಗೆ ಬಂದಿದ್ದೆ. ADGP ಅನ್ನು ಕೂಡ ಅಷ್ಟೇ ವರ್ಗಾವಣೆ ಮಾಡ್ತಾರೆ. ಆ ಒಂದು ADGP ಸ್ಥಾನಕ್ಕೆ ಹಿತೇಂದ್ರ ಹೋಗ್ತಾರೆ. ಹಿತೇಂದ್ರ ಹೋಗಿದ್ದಂತ ತಕ್ಷಣ ಸುಮಾರು 4-5 ದಿನಗಳಲ್ಲಿಯೇ 12 ಜನ ಅಧಿಕಾರಿಗಳು ಮತ್ತು ಅಲ್ಲಿ ನೇಮಕಾತಿ ವಿಭಾಗದಲ್ಲಿದ್ದಂತ ಸಿಬ್ಬಂದಿಯವ್ರನ್ನ ಈಗಾಗಲೇ ವರ್ಗಾವಣೆ ಮಾಡಿ ಅವರಿಗೆ ಯಾವುದೇ ರೀತಿಯಂತ ಒಂದು ಪೋಸ್ಟಿಂಗ್ ಅನ್ನು ಕೂಡ ಇದುವರೆಗೂ ಕೂಡ ತೋರಿಸಿಲ್ಲ. ಜೊತೆಗೆ ಹೊಸ ಸಿಬ್ಬಂದಿಯವರು ಅಲ್ಲಿಗೆ ಬರೋವರೆಗೂ ಕೂಡ ಇರುವಂತಹ ಕಲಬುರಗಿಲಿ ಯಾವ ರೀತಿಯಾಗಿ CID ತನಿಖೆ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಅರುಣ್ ಕುಮಾರ್,
ವೈಜನಾಥ್ ರೇವೂರ್ ಸಿಐಡಿ ವಶಕ್ಕೆ ಪಡೆಯಲಾಗಿರುವಂತದ್ದು. ಯಾವ ರೀತಿಯಾಗಿ ತನಿಖೆಯನ್ನ ಮಾಡಲಾಗ್ತದೆ, ಈತನ ಪಾತ್ರ ಯಾವ ರೀತಿಯಾಗಿದೆ ಈ ಒಂದು ಪ್ರಕರಣದಲ್ಲಿ? ಹೌದು ಪೃಥ್ವಿ, ಏನು ಈ PSI ಪರೀಕ್ಷೆ ಹಗರಣದಲ್ಲಿ ಈಗ KSRP ಏನಿದೆ ಅದರ ಅಸಿಸ್ಟೆಂಟ್ ಕಮಾಂಡೆಂಟ್ ಆದಂತ ವೈಜನಾಥ್ ಈಗ CID ಅಧಿಕಾರಿಗಳು ಬಂಧಿಸಿ ಆತನನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಇವತ್ತು 7 ದಿನಗಳ ಕಾಲ ತಮ್ಮ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಈ ಅಕ್ರಮ ಪರೀಕ್ಷೆಯ ಕಿಂಗ್ಪಿನ್ಗಳು ಮತ್ತೆ ಅಲ್ಲಿದ್ದಂತ ಮಾಸ್ಟರ್ಗಳಿಗೆ ಡೀಲ್. ಓಕೆ, ಥ್ಯಾಂಕ್ ಯು ಅರುಣ್ ಹಾಗೆ ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಶಿವಮೊಗ್ಗ ಗಲಾಟೆ ವಿಚಾರದಲ್ಲಿ ಓರ್ವ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಅಸ್ಗರ್ ಅಲಿ ಎಂಬಾತನನ್ನ ಬಂಧಿಸಿದ್ದಾರೆ ಪೊಲೀಸರು. ಬೈಕ್ ನಲ್ಲಿ ಬಂದು ಕಾರಿನ ಮೇಲೆ ಅಟ್ಯಾಕ್ ಮಾಡಿದ್ರು ಇವರು. ಬಿಜೆಪಿ ಮುಖಂಡ ಹರಿಕೃಷ್ಣ ಬೆಂಬಲಿಗರಿದ್ದಂತ ಕಾರಿನ ಮೇಲೆ ದಾಳಿಯನ್ನ ಮಾಡಲಾಗಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಸ್ಗರ್ ಅಲಿ ಎಂಬಾತನನ್ನ ಬಂಧಿಸಿದ್ದಾರೆ ಪೊಲೀಸರು. ಬೈಕ್ ನಲ್ಲಿ ಬಂದು ಕಾರಿನ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದಂಥವರಲ್ಲಿ ಈತ ಕೂಡ ಒಬ್ಬನಂತೆ. ಓರ್ವ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಬಿಜೆಪಿ ಮುಖಂಡ ಹರಿಕೃಷ್ಣ ಬೆಂಬಲಿಗರಿದ್ದಂಥ ಕಾರಿನ ಮೇಲೆ ದಾಳಿಯನ್ನು ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಸಂಬಂಧ ಒಬ್ಬನನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಗಾಂಜಾ ಕೇಸ್ನಲ್ಲೂ ಕೂಡ ಅರೆಸ್ಟ್ ಆಗಿದ್ದಂತೆ ಈ ಅಸ್ಗರ್. ಇನ್ನೊಬ್ಬ ಆರೋಪಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಈಗ ನಿನ್ನೆ ನೈಟಲ್ಲಿ ಸುಮಾರು 8:30-9 ಗಂಟೆ ಸಮಯದಲ್ಲಿ ಒಬ್ಬರು ಬ್ಯಾಂಗ್ಳೂರಿಂದ ಬಂದಿರೋರು ತಮ್ಮ ರಿಲೇಟಿವ್ ಮನೆಗೆ ಮತ್ತೂರಿಗೆ ಬಂದಿದ್ರು. ಅವ್ರು ಮತ್ತೂರಿಗೆ ಹೋಗೋ ಸಮಯದಲ್ಲಿ ಸೂಳೆಬೈಲಲ್ಲಿ ಇಬ್ಬರು ಜನ ಒಂದು ಬೈಕಲ್ಲಿ ಬಂದ್ಬಿಟ್ಟು ಹಿಂದ್ಗಡೆ ಅವ್ರದ್ದು ವಿಂಡ್ಶೀಲ್ಡ್ ಏನಿರುತ್ತೆ ಅದನ್ನ ಒಂದು ರಾಡಿಂದ ಹೊಡೆದ್ಬಿಟ್ಟು ಬ್ರೇಕ್ ಆಗಿದೆ ವಿಂಡ್ಶೀಲ್ಡ್. ಈಗ ಅದನ್ನ ಕೃತ್ಯ ನಡೆಸಿದವ್ರದ್ದು ಇಬ್ಬರು ಜನ ಐಡೆಂಟಿಫೈ ಆಗಿದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಅಸ್ಗರ್ ಅಲಿ ಅಂತ ಹೇಳ್ಬಿಟ್ಟು ಒಂದು ಅರೆಸ್ಟ್ ಕೂಡ ಆಗಿದೆ. ಇನ್ನು ಉಳಿದಂಗೆ ಇನ್ನೊಬ್ಬ ಆರೋಪಿ ನಮ್ಮವರು ಹುಡುಕ್ತಾ ಇದ್ದಾರೆ. ಸದ್ಯದಲ್ಲಿ ಅವನು ಕೂಡ ಅರೆಸ್ಟ್ ಆಗಿದೆ. ಏನು ಅಪರಾಧಿಗಳಿದಾರಲ್ಲ ಆರೋಪಿಗಳು, ಅವ್ರಿಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನಾದ್ರು? ಒಂದು ಗಾಂಜಾ ಕೇಸ್ ಇದೆ ಹಳೆ. ಶಿವಮೊಗ್ಗದಲ್ಲಿ ಕಾರಿನ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದು ಸಣ್ಣ ಘಟನೆ ಏನಲ್ಲ. ಗೃಹ ಮಂತ್ರಿ ಗಮನಿಸ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ BY ವಿಜಯೇಂದ್ರ, ಬಿಜೆಪಿ ರಾಜ್ಯ ಉಪಾಧ್ಯಕ್ಷ BY ವಿಜಯೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. BSY CM ಆಗಿದ್ದಾಗ ಇಂತಹ ಘಟನೆ ನಡೆದಿರಲಿಲ್ಲ. ವಾತಾವರಣ ಹದಗೆಡಿಸಲಿಕ್ಕೆ ಕೆಲವು ದುಷ್ಟ ಶಕ್ತಿಗಳು ಕುತಂತ್ರವನ್ನು ಮಾಡ್ತಾ ಇದ್ದಾವೆ. ಶಿವಮೊಗ್ಗದಲ್ಲಿ BY ವಿಜಯೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟರು. ಶಿವಮೊಗ್ಗದಲ್ಲಿ ನಡೆದಿರ್ತಕ್ಕಂಥ ಘಟನೆ ಸಣ್ಣ ಘಟನೆ ಏನಲ್ಲ. ಅಂದ್ರೆ ಶಾಂತಿಯುತವಾಗಿರ್ತಕ್ಕಂಥ ನಮ್ಮ ಶಿವಮೊಗ್ಗ ಜಿಲ್ಲೆ, ತಮಗೆ ಗೊತ್ತಿರೋ ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಒಂದು ಗಲಭೆಗೂ ಕೂಡ ಇಲ್ಲಿ ಅವಕಾಶ ಆಗಿರಲಿಲ್ಲ. ಎಲ್ಲವೂ ಕೂಡ ಶಾಂತಿಯಿಂದ, ಎಲ್ಲರೂ ಕೂಡ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಒಗ್ಗಟ್ಟಾಗಿರ್ತಕ್ಕಂಥ ಒಂದು ಜಿಲ್ಲೆ. ಆದ್ರೆ ಇಂಥ ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾರೆ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮ.